ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ಕುಸುಮ ಅವ್ರಿಗೆ ಭಾಗ್ಯ ಕೆಲಸಕ್ಕೆ ಹೋಗ್ತದಾಳೆ ಅನ್ನೋ ವಿಷಯ ಗೊತ್ತಾಯ್ತಾ? ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕುಸುಮ ಅವರು ಆಟೋ ಹೊತ್ಕೊಂಡು ಬರ್ತಾರೆ. ಬಂದದೇ ಎಷ್ಟು ಆಯಿತು ಅಂತ ಕೇಳಿದ್ದಕ್ಕೆ 540 ರೂಪಾಯಿ ಅಂತಾರೆ. 540 ರೂಪಾಯಿ ನನ್ನ ಮೊಮ್ಮಕ್ಕಳು ಅಲ್ಲಿ 2 ಬಾರಿ ಸುತ್ತಾಡಿದ್ದಕ್ಕೆ ಮನೆ ಮುಂದೆ ಎಷ್ಟು ಆಗೋಯ್ತಾ ಅಂದಾಗ ನಿಮ್ಮ ಮೊಮ್ಮಕ್ಕಳು ಇಲ್ಲಿ ತನಕ ಬಂದಿದ್ರು ಅಂತಾರೆ. ನಿಮ್ಮ ಮಕ್ಕಳು ಯಾಕೆ ಬಂದಿದ್ರು ಅಂತ ನನಗೆ ಗೊತ್ತಿಲ್ಲ, 3 ಬಾರಿ ಆಗಿದೆ, 540 ರೂಪಾಯಿ ಕೊಟ್ಬಿಡಿ, ಮೀಟ್ರಿಗಿಂತ ಜಾಸ್ತಿ ನಾನು ದುಡ್ಡು ತಗೋತಾ ಇಲ್ಲ, ನನಗೇನು ನಿಮ್ಮ ಅಜ್ಜಿ ಮೊಮ್ಮಕ್ಕಳನ್ನ ತಿರುಗಿಸೋದೇ ಆಗೋಯ್ತಲ್ಲ ಇವತ್ತೆಲ್ಲ ಅಂದಾಗ ತುಂಬ ಯಾಕೆ ಗಲಾಟೆ ಮಾಡ್ತೀಯಪ್ಪ, ತಗೋ ನಿನ್ನ ದುಡ್ಡನ್ನ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ನಂತರ ಈ ಕಡೆ ನನ್ನ ಮಕ್ಕಳು ಯಾಕೆ ಇಲ್ಲಿ ತನಕ ಬಂದಿದ್ರು ಅಂತ ಅನ್ಕೋತದ್ದಾಗೆ ಗೋಪಾಲಯ್ಯವರು ಕಾಲ್ ಮಾಡ್ತಾರೆ. ಬಂದಿದ್ದೀನಿ ಸರ್, ಇಲ್ಲೇ ನಿಂತಿದ್ದೀನಿ ಅಂದಾಗ ಅವರು ಕೂಡ ನೋಡ್ತಾರೆ. ನಂತರ ಪ್ಲೀಸ್ ಕೆಲಸ ಕೊಡಿಸಿ ಅಂದಾಗ ಇರಮ್ಮ ಒಳಗಡೆ ಹೋಗೋಣ, ಇನ್ನೂ ಒಬ್ರು ಕೂಡ ಬರಬೇಕಾಗಿದೆ ಅಂದಾಗ ಇನ್ನೂ ಒಬ್ರು ಕೂಡ ಬರಬೇಕಾ ಅಂತ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ. ಆ ಕಡೆ ಭಾಗ್ಯನ ಹಿತ ನೀವು ಏನು ಮಾಡಿದ್ದೀರಾ, ಎಲ್ಲಿ ಮಾಡಿದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ನ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ರೆ ನೀವು ಏನು ಮಾತಾಡ್ತಿದ್ರಾ ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಭಾಗ್ಯ ಹೇಳ್ತಾರೆ. ಅಂಥದ್ದನ್ನು ನಾನೇನು ಕೇಳಿದೆ, ಜಸ್ಟ್ ಸಿಂಪಲ್ ಆಗಿ ಎಲ್ಲಿ ಮಾಡಿದ್ರಾ ಅಂತ ಅಷ್ಟೇ ಕೇಳಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲಿ ತುಂಬಾ ಫಿಲ್ಟರ್ ಮಾಡ್ತಾರೆ. ನೀವು ಈ ರೀತಿ ಹೆದರ್ಕೊಂಡ್ರೆ ಒಳಗಡೆ ಹೋಗಿ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡ್ತೀರಾ, ತುಂಬ ಧೈರ್ಯವಾಗಿ ಫೇಸ್ ಮಾಡಬೇಕು, ತುಂಬ ಸ್ಟ್ರಿಕ್ಟ್ ಅಂತ ಇಲ್ಲಿನ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿದ್ದಾರೆ. ಆದರೆ ನನಗಂತೂ ಕೆಲಸ ಸಿಗಲೇಬೇಕು, ನನಗೂ ಕೂಡ ಬಿಟ್ಟು ತಿನ್ಕೊಂಡು ಅಂತ ಅಪ್ಪನ ದುಡ್ಡಲ್ಲಿ ಮೆರೀತಿರೋದು ಅಂತ ಕೇಳಿ ಸಾಕಾಗಿದೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂದಾಗ ನಿಜವಾಗ್ಲು ಇವತ್ತಿನ ಸಮಾಜದಲ್ಲಿ ಅಪ್ಪ ಮಾಡಿರೋ ದುಡ್ಡನ್ನು ಕಳಿತಿರೋ ಮಕ್ಕಳ ನಡುವೆ ನಮ್ಮ ಕಾಲ ಮೇಲೆ ನಿಂತು ನನ್ನ ಜೀವನ ನಾನೇ ಮಾಡಬೇಕು ಅಂತ ಹೇಳ್ತಿರೋ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ನೀವೇನು ಕೂಡ ಯೋಚನೆ ಮಾಡಬೇಡಿ ಅಂತಾರೆ. ಆ ಟೈಮಿಗೆ ಸರಿಯಾಗಿ ಹಿತ ಅಂತ ಹೇಳಿ ಅವ್ರನ್ನ ಇಂಟರ್ವ್ಯೂಗೆ ಕರೀತಾರೆ. ಅವ್ರು ಇಂಟರ್ವ್ಯೂಗೆ ಹೋಗ್ತಾರೆ. ಹೋಗೋ ನಡುವೆ ತುಂಬ ಚೆನ್ನಾಗಿ ಆಗುತ್ತೆ, ಖಂಡಿತ ನಿಮಗೆ ಕೆಲಸ ಸಿಗುತ್ತೆ ಅಂತ ಭಾಗ್ಯ ಹೇಳಿ ಕಳಿಸ್ತಾರೆ. ನಂತರ ಅವರ ಪರ್ಸ್ ಅಲ್ಲೇ ಬಿದ್ದಿರುತ್ತೆ, ಹಾಗೆ ಇಟ್ಕೊಳ್ತಾರೆ ತಾವೇನೆ ಭಾಗ್ಯ. ನಂತರ ಆ ಕಡೆ ಗೋಪಾಲಯ್ಯವ್ರನ್ನ ಏನು ಹೇಳ್ತಿದ್ರ, ಅವರು ಇವಾಗಲೇ ಬೇಗ ಬಂದಿಲ್ಲ ಅಂಥದ್ರಲ್ಲಿ ಕೆಲಸಕ್ಕೆ ಬೇಗ ಬರ್ದಿರೋರು ನಿಮ್ಮನ್ನು ನೋಡೋಕೆ ಕೆಲಸ ಬೇಗ ಬರ್ತಾರಾ ಅಂದಾಗ ಏನಮ್ಮ ಹೇಳ್ತಿದ್ಯಾ, ಅವ್ರಿಗೂ ಕೂಡ ನಾನು ಕೆಲಸ ಕೊಡಿಸ್ಬೇಕು, ನೀನೇನು ಈ ರೀತಿ ಮಾತಾಡ್ತಿದ್ಯಲ್ಲ, ನನ್ನ ಕ್ಲೈಂಟ್ನೇ ನನ್ನಿಂದ ತಪ್ಪಿಸ್ತಿದ್ಯಾ ಅಂತ ಹೇಳ್ತಾರೆ. ಕಾಲ್ ಮಾಡ್ತಾರೆ, ಬಟ್ ಕಾಲ್ನ ಪಿಕ್ ಮಾಡೋದಿಲ್ಲ ಭಾಗ್ಯ, ಬಿಕಾಸ್ ಆಲ್ರೆಡಿ ಸ್ವಿಚ್ ಆಫ್ ಮಾಡಿ ಅಂತ ರೇಗಿರ್ತಾರೆ. ಮತ್ತೆ ಕಾಲ್ ಮಾಡಿದ್ರೆ ಇಲ್ಲಿಂದ ದಬ್ಬಿಡ್ತಾರೆ ಅಂತ ಹೆದರ್ಕೊಂಡಂಥ ಭಾಗ್ಯ ಕಾಲ್ ಪಿಕ್ ಮಾಡೋದಿಲ್ಲ. ಇದರಿಂದ ಕೆಲಸ ಕೇಳ್ತಾರೆ, ಫೋನ್ ಮಾಡಿದ್ರೆ ಚೆನ್ನಾಗಿ ಬೈತಾರೆ, ಆಮೇಲೆ ಮತ್ತೆ ನನಗೆ ಕೆಲಸ ಕೊಡಿ ಅಂತಾರೆ ಅಂತ ಗೋಪಾಲಯ್ಯವರೇ ಹೇಳ್ತಿದ್ರೆ, ಏನಿದು ನಾನೇ ಹೇಳ್ದಾಗಿದೆಯಲ್ಲ ಅವತ್ತು ನಾನು ಫೋನ್ ಮಾಡಿದ್ದು ಇವರೇನಾ, ಹಾಗಿದ್ರೆ ಇವ್ರಿಗೆ ಭಾಗ್ಯನ ಅಂತ ಅಂದ್ಕೊಂಡು ಅನುಮಾನ ಬರುತ್ತೆ ಕುಸುಮ ಅವ್ರಿಗೆ. ಏನು ಸರ್ ನಿಮಗೆ ಫೋನ್ ಮಾಡಿ ಬೈದ್ರ ಅವರು ಅಂದಾಗ, ಅಯ್ಯೋ ಇದರಲ್ಲೆಲ್ಲ ನಾನು ಬೈಸ್ಕೊಳ್ಳೋದಿದ್ದಿದ್ದೆ ಅಮ್ಮ, ನಾನು 4 ಕಾಸು ದುಡಿಯೋದಕ್ಕೆ ಎಲ್ಲರ ಹತ್ರ ಅನ್ನಿಸ್ಕೋಬೇಕು, ಬಾಮ್ಮ ನೀನು ಒಳಗಡೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ನಂತರ ಈ ಕಡೆ ಭಾಗ್ಯ ಅವರು ನಾನು ಚಿಕ್ಕ ಒಂದು ಹೋಟೆಲಲ್ಲಿ ಕೆಲಸ ಕೊಡಿಸಿ ಅಂದರೆ, ಈ ಸರ್ ನನಗೆ ದೊಡ್ಡ ಹೋಟೆಲ್ ಕರ್ತಿದಾರಲ್ಲಪ್ಪ, ಏನಪ್ಪ ಮಾಡೋದು ಅಂತ ಹೆದರ್ಕೋತಾ ಇದ್ರೆ, ಆ ಕಡೆ ಶ್ರೇಷ್ಠಗೆ ತಾಂಡವ್ ಕಾಲ್ ಮಾಡಿದೆ, ಹನಿ ದಯವಿಟ್ಟು ಅಲ್ಲೇ ಕರಿಬೇಡ, ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾನೇನು ಬರಲ್ಲ ಅಂತಿದ್ದಲ್ಲ, ಹೊರಗಡೆ ಹೋಗಿ ಭೇಟಿ ಮಾಡೋಣ ಅಂದಾಗ, ಸರಿ ಆಯಿತು ನೀನು ನನಗೋಸ್ಕರ ಹೊರಗಡೆ ಬರ್ತಿದ್ಯಾ ಆದರೆ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ರೆಡಿಯಾಗಿ ಹೊರಗಡೆ ಹೋಗೋಕ್ಕೆ ಸಿದ್ಧವಾಗ್ತಿದ್ರೆ, ಅದರಲ್ಲಿ ಈ ಕಡೆ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಕೇಳಿಸ್ಕೊಂಡು ಬಂದಿದ್ದೆ, ಜಗಳ ಮಾಡೋ ರೀತಿ ನಾಟಕ ಮಾಡ್ತಿದ್ದಾರೆ. ಏನಿದು, ಯಾಕೆ ಈ ರೀತಿ ಕಿಚ್ಕೋತಿದ್ದೀರಾ ಅಂದಾಗ, ಇನ್ನೇನಿದು ಇವತ್ತೇ ನೆನ್ನೆ ಬಂದ್ಬಿಟ್ಟು ಹೇಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ನೋಡು ಚಿನ್ಮಿನಿ ಅಂತ ಸುಂದರಿ ನಾಟಕ ಮಾಡ್ತಿದ್ರೆ, ಈ ಕಡೆ ಪೂಜಾ ನೀನೇನು ಬಿಟ್ಟಿಯಾಗೆ ತಾನೇ ಬಂದಿರೋದು, ನೀನೇನು ತರುಣ ಅಮ್ಮ ಅಂತ ಅಂದ್ಕೊಂಡು ಬಿಟ್ಟು ಮನೇಲಿ ಇದೆಯಾ ಅಂತ ಹೇಳ್ತಿದ್ದಾರೆ. ನಾನು ಈ ಮನೇಲಿರೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಬೀದಿಲಿ ಹೋಗಿ ಬೀದಿ ರಂಪ ಮಾಡಿ ನನ್ನ ಸೊಸೆ ಮನೆಯಿಂದ ಆಚೆ ಹಾಕಿದ್ಲು ಅಂತ ಹೇಳಿ ಟ್ಯಾಲೆಂಟ್ ಯೂಸ್ ಮಾಡಿ ಮತ್ತೆ ಈ ಮನೆಗೆ ವಾಪಸ್ ಬಂದಿರೋದು, ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ ಸುಂದರಿ ಹೇಳ್ತಿದ್ರೆ. ಹೌದಾ, ನಾನಿಲ್ಲಿಗೆ ಬರೋಕ್ಕೂ ನನ್ನ ಭಾವ ತುಂಬ ಕಷ್ಟಪಟ್ಟಿದ್ದಾರೆ, ಅವರಿಂದನೇ ಇಲ್ಲಿ ಬಂದಿದ್ದು, ಇಬ್ಬರು ಒಂಥರ ಕಷ್ಟನೇ ಪಟ್ಟಿದ್ದೀವಿ ಇಲ್ಲಿಗೆ ಬರೋಕೆ ಅಂತ ಹೇಳ್ತಿದ್ರೆ. ಇಬ್ಬರು ಕೂಡ ಸುಮ್ಮನೆ ಇರ್ತೀರಾ, ಇದು ನನ್ನ ಮನೇಲೆ ಇದ್ಕೊಂಡು ಇಷ್ಟೆಲ್ಲ ಜೋರು ಮಾಡ್ತಿದ್ರ ಅಂತ ಹೇಳಿ ಶ್ರೇಷ್ಠ ಹೋಗ್ಬಿಡ್ತಾಳೆ. ಯಾವಾಗಲೂ ಕಾಲು ಕಿರ್ಕೊಂಡು ಚಿಗ್ಲಿಗೆ ಬರ್ತಿದ್ದವಳು ಇವತ್ತು ಏನೂ ಮಾತಾಡದೆ ಹೋಗ್ತಿದ್ದಾಳೆ ಅಂದರೆ ಏನೋ ಮಾಡೋಕೆ ಹೊರಟಿದ್ದಾಳೆ ಅಂತ ಸುಂದರಿ ಹೇಳ್ತಿದ್ರೆ. ನಾನಿಲ್ಲಿ ಇದ್ದ ಮೇಲೆ ಅವಳು ಏನೇ ಪ್ಲ್ಯಾನ್ ಮಾಡಿದ್ರು ಅದಕ್ಕೆ ಮಣ್ಣು ಹಾಕೋಕೆ ನಾನು ಇದ್ದೇ ಇದ್ದೀನಿ, ಅವಳ ಮೇಲೆ 10 ಕಣ್ಣು ಇಟ್ಟಿರ್ತೀನಿ ಅಂತ ಪೂಜಾ ಹೇಳ್ತಾಳೆ. ನಂತರ ರೆಡಿಯಾಗಿ ಶ್ರೇಷ್ಠ ಹೋಗ್ತಿದ್ರೆ, ಎಲ್ಲಿಗೆ ಹೋಗ್ತಿದ್ದೆ ಶ್ರೇಷ್ಠ ಅಂದಾಗ, ನೀನು ಯಾರು ಕೇಳೋದಕ್ಕೆ, ಗೊತ್ತಿಲ್ವ ಎಲ್ಲರೂ ಹೋಗಬೇಕಾದ್ರೆ ಎಲ್ಲಿ ಹೋಗಬೇಕು ಅಂತ ಕೇಳಬಾರ್ದು ಅಂತ ಅಂದಾಗ, ಹೌದು ನೀನು ಎಲ್ಲಿಗೆ ಹೋದರೂ ನನ್ನ ಅಕ್ಕನ ಜೀವನ ಹಾಳು ಮಾಡೋಕ್ಕೆ ಹೋಗ್ತೀಯ ಅಲ್ವಾ ಅಂದಾಗ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಯಾವಾಗಲೂ ನೀನು ಅಕ್ಕನ ವಿಷಯನೇ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋಕೆ ಅಂತ ಶ್ರೇಷ್ಠ ಹೇಳ್ತಿದ್ರೆ. ಹೌದೌದು, ನೀನು ಆಫೀಸ್ ಇದ್ದಾಗಲೇ ಆಫೀಸಿಗೆ ಹೋಗಲ್ಲ, ಬಾಬನ ಜೊತೆ ತಿರುಗಾಡೋದಕ್ಕೆ ಹೋಗ್ತೀಯಾ, ಅಂಥದ್ರಲ್ಲಿ ಇವತ್ತು ಆಫೀಸ್ ಇಲ್ಲ, ಅಂಥದ್ರಲ್ಲಿ ನೀನು ಆಫೀಸ್ಗೆ ಹೋಗ್ತಿದ್ಯಾ ಅಂದರೆ ನಾನು ಅದನ್ನು ನಂಬೇಕಾ ಅಂದಾಗ, ನಿನಗೇನು ಹೇಳಬೇಕು ಅನ್ನೋ ಕರ್ಮ ಇಲ್ಲ, ನಿಂದ್ರಲ್ಲಿ ನೀನಿದ್ರೆ ಒಳ್ಳೇದು, ನನ್ನ ಹತ್ರ ನೀನು ಜಾಸ್ತಿ ಆಟ ಆಡೋಕೆ ಬರಬೇಡ, ಎಚ್ಚರಿಕೆ ಕೊಟ್ಟು ಹೇಳ್ತಿದ್ದೀನಿ, ನಿನ್ನ ಹತ್ರ ಏನು ಹೇಳಬೇಕು ಅನ್ನೋದು ನನ್ನ ಇಷ್ಟ, ಎಲ್ಲಿಗೆ ಬೇಕಿದ್ರೂ ಹೋಗ್ತೀನಿ, ನೀನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಂತು ನೀನು ನೋಡಿಕೊಂಡು ಸುಮ್ಮನಿದ್ರೆ ಒಳ್ಳೇದು ಅಂತ ಆವಾಜ್ ಹಾಕಿ ಎಚ್ಚರಿಕೆ ಕೊಟ್ಟು ಶ್ರೇಷ್ಠ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಸರಿ ನೀನು ಎಷ್ಟು ದಿನ ಮೆರಿತೀಯ ನಾನು ಕೂಡ ನೋಡ್ತೀನಿ, ಎಲ್ಲದಕ್ಕೂ ಬ್ರೇಕ್ ಹಾಕೋ ಸಮಯ ಬಂದೇ ಬರುತ್ತೆ ಅಂತ ಪೂಜಾ ಹೇಳ್ತಿದ್ರೆ. ಏನು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳಿದ್ಲ ಅಂತಾಗ, ಇಲ್ಲ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳಿಲ್ಲ ಅಂದಾಗ, ಹೇಳಿಲ್ಲ ಅಂದರೆ ಏನಂತಕ್ಕ, ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ. ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಮದುವೆ ಕಡೆ ನನ್ನ ಮುಖದಲ್ಲಿ ಎದ್ದು ಕಾಣಿಸ್ತದೆ.
ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಸೋ ಲುಕಿಂಗ್ ಲೈಕ್ ಅ ವಾವ್ ಶ್ರೇಷ್ಠ ಅಂತ ತನ್ನನ್ನು ತಾನೇ ಹೊಗಳು ತೆಗೆದುಕೊಳ್ತಿದ್ರೆ, ಈ ಕಡೆ ಪೂಜಾ ಮತ್ತು ಸುಂದರಿ ಅವರು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಸುಂದರಿ ಅವರು, ಪೂಜಾ ಇವತ್ತು ಚಾಟ್ ಕೊಡಿಸ್ಲೇಬೇಕು ನೀನು ಪಾನಿಪುರಿನ ಅಂದಾಗ, ಅಮ್ಮ ತಾಯಿ ಎಲ್ಲಿಂದ ಬರೀ ತಿಂಡಿ ಅಂತಾನೆ ಅಂತಿರ್ತೆಯಲ್ಲ, ಮೊದಲು ಅವಳು ಎಲ್ಲ ಹೋಗ್ತಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ಪೂಜಾ ಹೇಳ್ತಿದ್ದಾಳೆ. ಆಗ ನಂತರ ಈ ಕಡೆ ಹಿತ ಬರ್ತಾಳೆ ಭಾಗ್ಯ ಹತ್ರ. ನಂಗೆ ತುಂಬಾ ಖುಷಿ ಆಗ್ತಿದೆ ಅಂದಾಗ, ಹಾಗಿದ್ರೆ ನಿಂಗೆ ಜಾಬ್ ಆಯಿತಾ ಅಂದಾಗ, ಭಾಗ್ಯ ಜಾಬ್ ಆಯಿತು, ನೀನು ಕೊಟ್ಟಿರೋ ಧೈರ್ಯದಿಂದನೇ ಇದೆಲ್ಲ ಸಾಧನೆ ಆಯಿತು ಅಂತ ಅನಿಸುತ್ತೆ, ನಂಗೆ ಜಾಬ್ ಸಿಕ್ಬಿಡ್ತು, ಇಲ್ಲಿ ನೋಡು ಅಪಾಯಿಂಟ್ಮೆಂಟ್ ಲೆಟ್ರು, ನನಗೆ ಇಲ್ಲಿ ವರ್ಕ್ ಮಾಡೋದು ನನ್ನ ಕನಸಾಗಿತ್ತು ಅಂತ ಖುಷಿ ಪಡ್ತಿದ್ದಾರೆ. ನಂತರ ಭಗಾಯ ಅಂತ ಕರೀತಿದ್ದಾರೆ. ಇಲ್ಲಿ ಯಾರೂ ಕೂಡ ಹೋಗ್ತಿಲ್ಲ. ಭಗಾಯ ಅಂದರೆ ಹೆಸರು ಮಿಸ್ಟೇಕ್ ಆಗಿರ್ಬೋದು, ನೀನೇ ಇರ್ಬೋದು ಭಾಗ್ಯ, ಹೋಗು, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು ಅಂತ ಹೇಳಿ ಕಳಿಸ್ತಾರೆ ಹಿತ. ಇಲ್ಲಿ ನನ್ನ ಹೆಸರು ಚೇಂಜ್ ಆಗಿದೆ ಅಂದಾಗ, ಹೋಗಿ ನೋಡೋಣ, ಮೊದಲು ಕೆಲಸ ಸಿಗಲಿ, ಆಮೇಲೆ ಬೇಕಿದ್ರೆ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕಳಿಸ್ತಾರೆ. ಪಾಪ ಭಗಾಯ ಅನ್ನೋರು ಯಾರೂ ಅಲ್ಲಿ ಬಂದಿದ್ದಾರೆ, ಬಟ್ ಭಾಗ್ಯ ಅದು ತಾನು ಅಂದ್ಕೊಂಡು ಮಿಸ್ಟೇಕ್ ಮಾಡಿಕೊಂಡು ಒಳಗಡೆ ಹೋಗ್ತಿದ್ದಾಳೆ. ಅವಳು ಯಾವುದೇ ರೀತಿ ವಿಸಿನ ಕೂಡ ಕೊಟ್ಟಿಲ್ಲ, ಯಾವುದೇ ರೀತಿ ಇಂಟರ್ವ್ಯೂಗೆ ಅಪ್ಲಿಕೇಶನ್ ಕೂಡ ಹಾಕಿಲ್ಲ. ಯಾರೂ ಭಗಾಯ ಅನ್ನೋರ ಜಾಗಕ್ಕೆ ಭಾಗ್ಯ ಹೋಗ್ತಾಳೆ. ಅಲ್ಲಿ ಒಳಗಡೆ ಇರೋರು ಹೇಳೋದು ಒಂದೂ ಕೂಡ ಭಾಗ್ಯಗೆ ಅರ್ಥ ಆಗೋದಿಲ್ಲ. ಹಾಗಿದ್ರೆ ಹೇಗೆ ಫೇಸ್ ಮಾಡ್ತಾಳೆ ಇಂಟರ್ವ್ಯೂ? ಆ ಇಂಟರ್ವ್ಯೂ ಅಲ್ಲಿ ಅವಳು ಕೂಡ ಸಕ್ಸೀಡ್ ಆಗ್ತಾಳೆ? ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.